ಬ್ಯಾಂಕ್ ಆಫ್ ಇಂಡಿಯಾ ವೃತ್ತದಿಂದ ಹಳೆ ಪಿಬಿ ರಸ್ತೆಯ ವಿವಾದವನ್ನು ಧಾರವಾಡದ ಹೈಕೋರ್ಟ್ನಲ್ಲಿ ಸುಖಾಂತ್ಯ ಕಂಡಿದೆ. ರಸ್ತೆ ನಿರ್ಮಾಣ ಮಾಡಿದ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ಪೋಲು ಮಾಡಿದ ಅಧಿಕಾರಿಗಳಿಂದ ವೆಚ್ಚ ಭರಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳ್ಕುಂದ್ ಬೆಳಗಾವಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈಗ ಏನೋ ಒಂದು ಇವತ್ತಿನ ದಿವಸ ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ ಬಗ್ಗೆ ತೀರ್ಮಾನ ಆಯಿತು, ಅದನ್ನು ಡ್ರಾಪ್ ಕೂಡ ಮಾಡಾಯಿತು ಕೇಸನ್ನು. ಯಾಕಂತಂದರೆ ಯಾರಿಗೆ ಲ್ಯಾಂಡ್ ಕೊಡಬೇಕಾಗಿತ್ತು ಅವ್ರಿಗೆ ಲ್ಯಾಂಡನ್ನು ಅಥವಾ ಕಾಂಪಿಟೇಷನ್ ಕೊಡಬೇಕಿತ್ತು, ಅದನ್ನು ಲ್ಯಾಂಡ್ ಈಗಾಗಲೇ ಕಾರ್ಪೊರೇಷನ್ದವರು ಅವ್ರಿಗೆ ಕೊಟ್ಟಿದ್ದಾರೆ. ಸ್ಮಾರ್ಟ್ ಸಿಟಿ ಅವರು ಮತ್ತು ಕಾರ್ಪೊರೇಷನ್ ಇಬ್ಬರು ಜಂಟಿಯಾಗಿಯೇ ಕೊಟ್ಟಿದ್ದಾರೆ ಅಂತ ಹೇಳಿ ಇಚ್ಛೆಪಡ್ತಾ ಇದ್ದೀನಿ. ಅಡ್ಮಿನಿಸ್ಟ್ರೇಷನ್ ಇದೊಂದು ತೆಗೆದುಕೊಂಡಂತಹ ಒಳ್ಳೆಯ ನಿರ್ಣಯ. ಇದಕ್ಕೆ ಕಾರಣ ಅಂತ ಹೇಳಿದರೆ ತಾವೆಲ್ಲ ಮೀಡಿಯಾದವರು ಅಂತ ಈಗಾಗಲೇ ನಮ್ಮ ನಿತಿನ್ ಸಾಹೇಬ್ ಹೇಳಿದ್ದಾರೆ. ಅದೇ ರೀತಿ ಈಗ ಒಂದು ಕಡೆಯಿಂದ ಒಬ್ಬರದ್ದು ಲ್ಯಾಂಡ್ ಕೊಟ್ಟಾಯಿತು. BT ಪಾಟೀಲ್ ಸಾಹೇಬ್ರದ್ದು ಈಗಾಗಲೇ ಒಂದು ಲ್ಯಾಂಡ್ ಕೊಟ್ಟಾಗಿದೆ. ಅದು ತುಂಬ ಖುಷಿಯಾಗುವಂಥ ವಿಷಯ, ಯಾಕಂದರೆ ಅವ್ರ ಮೇಲೆ ಅನ್ಯಾಯ ಆಗಿತ್ತು. ಅದೇ ರೀತಿ ಇನ್ನು ಬರುವಂತಹ ದಿನಗಳಲ್ಲಿ ಏನು ಇನ್ನುಳಿದ ಅಲ್ಲಿ ಲ್ಯಾಂಡ್ ಲೂಸರ್ಸ್ ಇದ್ದಾರೆ, ಯಾರು ಜಗ ಕಳ್ಕೊಂಡಿದ್ದಾರೆ, ಅದರಲ್ಲಿ ಅಜಿತ್ ಗರ್ಗಟ್ಟಿ ಅವರು ಆಗಿರ್ಬೋದು, ವಿಭೂತಿ ಮಠ ಅವರು ಆಗಿರ್ಬೋದು, ಅಂಗದವರೆಗೂ ಆಗಿರ್ಬೋದು, ಅವರು ಇನ್ನಿತರ ಯಾರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಲ್ಯಾಂಡನ್ನು ಮರಳಿ ಕೊಡುವಂಥ ಕಾರ್ಯನ ಆದಷ್ಟು ಬೇಗ ಜಿಲ್ಲಾಡಳಿತ ಮಾಡಬೇಕು. ಅದರ ಜೊತೆಗೆ ಅವ್ರದ್ದೇನು ಈಗಾಗಲೇ ಅವ್ರದ್ದೇನು ಎಲ್ಲ ಒಡೆದು ಹಾಕಿದ್ದಾರೆ, ಅದರ ಬಗ್ಗೆ ಅಂತೂ ಕಾಂಪಿಟೇಷನ್ ಕೊಡಲೇಬೇಕಾಗತ್ತೆ. ಆ ಕಾಂಪಿಟೇಷನ್ ಕೂಡ ಅವ್ರಿಗೆ ಒಡೆದೋದಕ್ಕೆ ಅದನ್ನು ಕೂಡ ಜಿಲ್ಲಾಡಳಿತ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅವ್ರಿಗೆ. ಯಾಕಂದರೆ ಅದರ ಬಿಲ್ಡಿಂಗ್ನ ಕಾನೂನು ಬಾಹಿರವಾಗಿ ಹೊಡೆದಿದ್ದಾರೆ. ಹಾಗಾಗಿ ಅದರ ಜೊತೆಗೆ ಇದನ್ನು ರಿಕವರ್ ಮಾಡುವಂಥ ಕಾರ್ಯ ಆಗಬೇಕಲ್ಲ, ಇನ್ನು ಕೊಡಬೇಕು. ಕರೆಕ್ಟ್ ಎಲ್ಲಿಂದ ಕೊಡಬೇಕು ಅಂತ ಹೇಳಿದರೆ ಈಗಾಗಲೇ ಯಾವ ಅಧಿಕಾರಿಗಳು ಈ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದರು ಆಗಿನ ಕಾಲದಲ್ಲಿ ಅವರು ಇದನ್ನು ಮಾಡಿಕೊಡುವಂಥ ವಿಚಾರ ಮಾಡಬೇಕು. ಅದರಲ್ಲಿ ಮತ್ತು ಅದರಲ್ಲಿ ಈಗ ಒಂದು ಕಾರ್ಪೊರೇಟರ್ಗಳು ಎಲ್ಲರೂ ಕೂಡಿ ಒಂದು ನಿರ್ಣಯಕ್ಕೆ ಬಂದರೆ ಅವತ್ತಿನ ದಿವಸ ಕಾರ್ಪೊರೇಟರ್ಗಳು ನಿರ್ಣಯ ಬಂದುಬಿಟ್ರು 20 ಕೋಟಿ ರೂಪಾಯಿ ಈಗ ಕಾಂಪಿಟೇಷನ್ ಕೊಟ್ಬಿಡೋಣ ಅಂತ ತಿಳ್ಕೊಂಡು ಅವರು ಬಂದರು. ಅದು ಎಷ್ಟೊಂದು ದುರ್ದೈವಕರ ಅಂತ ಹೇಳಿದರೆ ಬೇಜಾರಾಗುತ್ತೆ. ಯಾಕಂತಂದರೆ ಇವರು ಕಾರ್ಪೊರೇಟರ್ಗಳು ಇದನ್ನು ಡಿಸಿಷನ್ ತೊಗೊಳೋಕ್ಕೆ ಅವ್ರಿಗೆ ಅದು ಆಗೋದಿಲ್ಲ. ಯಾಕಂತಂದರೆ 1 ಕೋಟಿ ರೂಪಾಯಿ ಮೇಲ್ಪಟ್ಟು ಮೇಯರ್ ಅವ್ರಿಗೆ ಅಧಿಕಾರ ಇರಲ್ಲ. 2 ಕೋಟಿ ರೂಪಾಯಿ ಮೇಲ್ಪಟ್ಟು ಏನೇ ಈ ರೀತಿ ಕಮಿಷನ್ ಕೊಡಬೇಕಾದ್ರೆ ಅದನ್ನು ಕೌನ್ಸಿಲ್ಗೆ 2 ಕೋಟಿವರೆಗೆ ಮಾತ್ರ ಸೀಮಿತ ಇರ್ತದೆ. ಇದನ್ನು ಬಿಟ್ಟು ಹೆಚ್ಚಿನದಾಗಿ ಇವ್ರು ಕೊಡೋಕ್ಕೆ ಬರಲ್ಲ. ಇದನ್ನು ಯಾರ ಪ್ರೆಷರ್ದಲ್ಲಿ ಇದನ್ನು ಮಾಡಿದರು, ಇಷ್ಟೊಂದು ಅರ್ಜೆಂಟ್ವಾಗಿ ಇದನ್ನು ಮಾಡುವಂಥ ಅವಶ್ಯಕತೆ ಇತ್ತ, ಇಷ್ಟೊಂದು ಹರಿಬರಿಯಲ್ಲಿ ಇದನ್ನು ಯಾವುದಕ್ಕೆ ಮಾಡಿದ್ರು ಅನ್ನೋದಂತ ತಿಳ್ಕೊಂಡು ಕೂಡ ಎಲ್ಲರೂ ಕೂಡ ನಾವು ವಿಚಾರ ಮಾಡೋದು, ಅವರು ಆರ್ಸ್ ಬಂದಂಥ ಕಾರ್ಪೊರೇಟರ್ಗಳು ಅವರು ಜನಪರ ಇದ್ದಾರಾ ಅಥವಾ ಜನ ವಿರೋಧಿಗಳ. ನಾಳೆ 160 ಕೋಟಿ ರೂಪಾಯಿ ಬಂದಿದೆ, ನಾಳೆ ಕಾರ್ಪೊರೇಷನ್ ಬಿಲ್ಡಿಂಗ್ ಕಾರ್ಪೊರೇಷನ್ ಲ್ಯಾಂಡ್ ಮಾಡಿದ್ರು ಕೂಡ ಅದು ತುಂಬೋಕ್ಕಾಗ್ತಾ ಇರಲಿಲ್ಲ. ನಾಳೆ ಜನತೆ ಮೇಲೆ ತುಂಬ ಅದರಿಂದ ವಿಪರೀತ ಪರಿಣಾಮ ಆಗುವಂಥ ಸಾಧ್ಯತೆ ಇತ್ತು. ಯಾವತ್ತಿನ ದಿವಸ ನಾವು ಇದು ಸೇವೆ ಬೆಳಗಾವಿ ಕಾರ್ಪೊರೇಷನ್ ಸ್ಟಾರ್ಟ್ ಮಾಡಿವಿ ಅಂತಂದರೆ ಯಾವತ್ತಿನ ದಿವಸ 20 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು ಅಂತೇಳಿ ತಿಳ್ಕೊಂಡು ನಿರ್ಣಯ ಮಾಡ್ತಾರೋ ಅವತ್ತಿನ ದಿವಸ ಅದ್ರ ನೆಕ್ಸ್ಟ್ ಡೇನೇ ನಾವು ಇದನ್ನು ತೀರ್ಮಾನ ತೊಗೊಂಡಿವಿ. ನಾವು ಕಾರ್ಪೊರೇಷನ್ ಉಳಿಸ್ಕೋಬೇಕು, ಬೆಳಗಾವಿಯಲ್ಲಿರುವಂಥ ಪ್ರತಿಯೊಂದು ನಾಗರಿಕರು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸೇವೆ ಬೆಳಗಾವಿ ಕಾರ್ಪೊರೇಷನ್ ಮಾಡಿ ನಾವು ಒತ್ತಾಯ ಮಾಡಿದ್ದೀವಿ, ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ. ಅವರು ಲ್ಯಾಂಡ್ ಅವ್ರು ವಾಪಸ್ ಕೊಟ್ಟರೆ ಇದು ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡು ಆ ರೀತಿ ಇವತ್ತಿನ ದಿವಸ ಆಗಿದೆ. ಬಟ್ ಇವತ್ತಿನ ದಿವಸ ಇದರಲ್ಲಿ ಇನ್ವಾಲ್ವ್ಮೆಂಟ್ ಯಾರ್ಯಾರಾಗಿದ್ದಾರೆ, ಇದರಲ್ಲಿ ಕನ್ಸರ್ನ್ಡ್ MLA ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಕನ್ಸರ್ನ್ಡ್ MLA ಅವರು ಇದರಲ್ಲಿ ಯಾಕೆ ಬಾಯಿ ಬಿಡ್ತಾ ಇಲ್ಲ, ಯಾಕೆ ಅವ್ರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕನ್ಸರ್ನ್ಡ್ MP ಜಗದೀಶ್ ಶೆಟ್ಟರ್ ಅವ್ರು ಯಾಕೆ ಮಾತಾಡ್ತಿಲ್ಲ. ಜಗದೀಶ್ ಶೆಟ್ಟರ್ ಅವರು ನೀವು ಆ ಕಡೆ ಭ್ರಷ್ಟಾಚಾರ ಈ ಕಡೆ ಭ್ರಷ್ಟಾಚಾರ ಅಂತ ಮಾತಾಡ್ತೀರಿ. ಜಗದೀಶ್ ಶೆಟ್ಟರ್ ಅವರೇ ನೀವು ಯಾಕೆ ಇದ್ರ ಬಗ್ಗೆ ನೀವು ಇನ್ನೋರಿಗೆ ಪಿಟಕ್ಕಂತೆ ಒಂದು ಮಾತು ಕೂಡ ಮಾತಾಡ್ತಿಲ್ಲ. ಆಮೇಲೆ ಇವತ್ತಿನ ದಿವಸ ನಾನು BJP ಕರ್ನಾಟಕ BJP ಅಂತ ಹೇಳ್ಕೊಂಡು ಒಂದು ಇದರಲ್ಲಿ ಪೋಸ್ಟ್ ನೋಡಿದೆ ಫೇಸ್ಬುಕ್ಕಲ್ಲಿ. BBMP ಬಗ್ಗೆ ಅವ್ರು ಮಾತಾಡ್ತಾರೆ. BBMPಯಲ್ಲಿ ಅಲ್ಲಿ ಇನ್ನೋವರೆಗೆ ಆಡಳಿತ ಮಾಡುವಂಥ ಕೌನ್ಸಿಲ್ಗಳೆಲ್ಲ, ಇಲ್ಲಿ ಆಡಳಿತ ಮಾಡುವಂಥ ಕೌನ್ಸಿಲ್ಗಳಿದ್ದಾರೆ ಬೆಳಗಾವಿಯಲ್ಲಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಏನು ನಡೆದಿದೆ ಅದ್ರ ಬಗ್ಗೆಯೂ ಕೂಡ BJP ಅವರು ಮಾತಾಡಬೇಕಲ್ಲಿ. ಅದನ್ನೊಂದು ಕೂಡ ಪೋಸ್ಟ್ ಹಾಕಿ. ನಿಮ್ಮದೇ ಕಾರ್ಪೊರೇಟರ್ಗಳು ಇವತ್ತು ರೂಲಿಂಗಲ್ಲಿದ್ದಾರೆ, ರೂಲಿಂಗ್ ಒಳಗಿರುವಂಥ ನಿಮ್ಮ BJP ಕಾರ್ಪೊರೇಟರ್ಗಳನ್ನು ಈ ರೀತಿ ಬೆಳಗಾವಿಯನ್ನು ಹಾಳು ಮಾಡೋಕ್ಕೆ ಹೊರಟಿದ್ರು. ಅದ್ರ ಬಗ್ಗೆ ನಿಮಗೇನೋ ಪೋಸ್ಟ್ ಹಾಕೋದ್ರೆ ಹಾಕಿ. ಯಾಕಂದರೆ ಈ ರೀತಿ ಒಂದು ನಿರ್ಣಯ ಕೈಗೊಳ್ಳೋಕ್ಕೆ ಕಾರಣರು ನೀವು ರೂಲಿಂಗ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನೀವು ಒಳ್ಳೆ ಕೆಲಸನ ಮಾಡಿ, ನಿಮ್ಮ ಅಭಿವೃದ್ಧಿ ಪರವಾಗಿ ನಾವು ನಿಮ್ಮ ಪರವಾಗಿದ್ದೇವೆ. ಆದರೆ ನೀವು ಇಲ್ಲೆಲ್ಲರೂ ಕೂಡಿ ಒಂದು ಚರ್ಚೆ ಮಾಡಿ ವಿರೋಧಿ ಪಕ್ಷದವ್ರನ್ನ ಕರ್ಕೊಂಡು ಒಬ್ಬರು MLA ಮನೆಗೆ ಕಳಿಸ್ತೀರಾ, ಅದೇನೇನೋ ನಡೆದೋಗುತ್ತೆ ಈ ರೀತಿ ಅಂತಂದರೆ ಎಲ್ಲ ಬೆಳಗಾವಿ ಜನರಿಗೆ ಸಂಶಯ ಬರುವಂಥ ಕೆಲಸನ ನೀವೆಲ್ಲ ಈ ಡಿಸಿಷನ್ ತೊಗೊಂಡಿದ್ದಕ್ಕೆ ಕಾರಣೀಭೂತರಾಗಿದ್ದೀರಿ. ಇಂಥ ಇವತ್ತಿನ ದಿವಸ ಒಂದು ವೇಳೆ ನೀವು ಇದೇ ರೀತಿ ಮಾಡಿದರೆ ಒಂದು ವೇಳೆ ಎಲ್ಲರಿಗೂ ದುಡ್ಡು ಕೊಡೋದಂತ ಬಂದಿದ್ದರೆ ಕಾರ್ಪೊರೇಷನ್ ಇರ್ತಿರಲಿಲ್ಲ. ಬೆಳಗಾವಿಯ ಏನು ಮಹಾನಗರ ಪಾಲಿಕೆಯಲ್ಲಿರುವಂಥ ಕಾರ್ಪೊರೇಟರ್ಗಳು ಕಾರ್ಪೊರೇಷನ್ ಸೂಪರ್ ಸೀಟ್ ಆಗಬೇಕಾಗಿತ್ತು. ಅದನ್ನು ಇವತ್ತಿನ ದಿವಸ ಕೂಡ ಹೇಳ್ತೇನೆ, ಈ ರೀತಿ ನಿರ್ಣಯ ತೊಗೊಂಡ್ರೆ ಯಾವುದೇ ಮುಲಾಜಿ ಇಲ್ಲದೆ ಕರ್ನಾಟಕ ಸರ್ಕಾರ ಈ ಥರ ಬೆಳಗಾವಿಯ ಕಾರ್ಪೊರೇಷನ್ಗಾಗಲಿ ನಾಗರಿಕರಿಗೆ ನಷ್ಟ ಮಾಡುವಂಥ ಕಾರ್ಯ ಬಂದರೆ
ಸೂಪರ್ ಸೀಡ್ ಮಾಡುವಂಥ ತೀರ್ಮಾನನ ರಾಜ್ಯ ಸರ್ಕಾರ ತೊಗೊಳ್ಬೇಕಂತ ತಿಳ್ಕೊಂಡು ನಾನು ಒತ್ತಾಯ ಮಾಡ್ತಾ ಇದ್ದೇನೆ. 20 ಕೋಟಿ ರೂಪಾಯಿ ಯಾರಿಂದ ಕೊಡೋರು ಇದನ್ನು? ಈಗ 7.2 ಕೋಟಿ ರೂಪಾಯಿ ಪ್ಲಸ್ ಈಗ ಬರುವಂಥ ಈಗ ರಸ್ತೆ ನಿರ್ಮಾಣ ಮಾಡೋಕ್ಕೆ 7.2 ಕೋಟಿ ರೂಪಾಯಿ ಖರ್ಚಿಗಿದೆ. ಆ ಖರ್ಚು ಎಲ್ಲಿ ಹೋಯ್ತು? ಅದನ್ನ ಖರ್ಚು ಯಾರು ಕೊಡೋರಿಗೆ? ಅದರ ಜೊತೆಗೆ ಈಗ ಡೆಮಾಲಿಷನ್ ಆದಂತಹ ಏನು ಇದು ಬಿಲ್ಡಿಂಗ್ಗಳಿದಾವಲ್ಲ ಅದ್ರ ಕಾಂಪನ್ಸೇಷನ್ ಬರ್ಸ್ಬೇಕಲ್ಲ, ಅದೆಲ್ಲ ಕೂಡ ಎಷ್ಟು ಕಾಂಪನ್ಸೇಷನ್ ಆಗುತ್ತೆ ಅದನ್ನೀಗ ಬರ್ಸುವಂಥ ಕಾರ್ಯ ಈಗ ವೇಳೆ ಬಂದಿದೆ. ಹಾಗಾಗಿ ಅದನ್ನು ತುಂಬಿಸುವಂಥ ಕಾರ್ಯನ ನೀವೆಲ್ಲ ಕೌನ್ಸಿಲ್ನಲ್ಲಿ ಮತ್ತು ನನ್ನ ತಮ್ಮೆಲ್ಲ ರೂಲಿಂಗ್ ಇರುವಂಥ ಕಾರ್ಪೊರೇಷನಲ್ಲಿರುವಂಥ ರೂಲಿಂಗ್ ಏನೋ ಒಂದು ಇದು ಕಾರ್ಪೊರೇಷನ್ ಮೆಂಬರ್ಸ್ ಇದ್ದಾರೆ, ಸದಸ್ಯರುಗಳಿದ್ದಾರೆ, ಅವರು ವಿರೋಧ ಪಕ್ಷದವರು ಎಲ್ಲರೂ ಕೂಡಿ ಬೆಳಗಾವಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಬೆಳಗಾವಿ ನಾಗರಿಕರನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಬೆಳಗಾವಿ ಕಾರ್ಪೊರೇಷನ್ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನಿರ್ಣಯ ಎಲ್ಲರೂ ಕೂಡಿ ಒಳ್ಳೆಯದಕ್ಕೆ ಮಾಡಬೇಕು ಹೊರತಾಗಿ ಯಾವುದೇ ಒಂದು ರಾಜಕಾರಣಿ ಹೇಳ್ತಾರೆ ಅಂತೇಳಿ ಅಲ್ಲಿ ಬಾಲಾಡಿಸ್ಕೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿಂದ ನೀವು ಈ ರೀತಿ ಡಿಸಿಷನ್ ತೊಗೊಂಡು ನಾವು ಕೊಡಬೇಕಂತ ತಿಳ್ಕೊಂಡು ಈ ರೀತಿ ಒಂದು ನಿರ್ಣಯ ತಗೊಳ್ಳೋದು ಎಷ್ಟು ಸರಿ ಅಂತ ತಿಳ್ಕೊಂಡು ನಾನು ತಮಗೆಲ್ಲ ಕೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಹೈಕೋರ್ಟ್ ಆದೇಶದಂತೆ ಶಹಾಪುರದ ಬ್ಯಾಂಕ್ ಆಫ್ ಇಂಡಿಯಾ ವೃತ್ತದಿಂದ ಹಳೆ ಪಿಬಿ ರಸ್ತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ 20 ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಸೂಚನೆ ನೀಡಿದ ವೇಳೆ ಪಾಲಿಕೆಯಲ್ಲಿ ವಿಶೇಷ ಸಭೆ ಕರೆದು ಮೇಯರ್ ಹಣ ತುಂಬಲು ಒಪ್ಪಿಕೊಂಡಿದ್ದು ನಗರದ ಅಭಿವೃದ್ಧಿಗೆ ಮಾರಕವಾಗಿದೆ ಎಂದರು. ಬೆಳಗಾವಿ ನಗರದ ಅಭಿವೃದ್ಧಿಗೆ ಪಾಲಿಕೆಯ ಸದಸ್ಯರು ನಿರ್ಣಯ ಕೈಗೊಂಡ್ರೆ ಎಲ್ಲರೂ ಕೈ ಜೋಡಿಸುತ್ತೇವೆ. ಆದರೆ ಮೇಯರ್ ನೇತೃತ್ವದ ವಿಶೇಷ ಸಭೆಯಲ್ಲಿ ಸಂತ್ರಸ್ತರಿಗೆ ಹಣ ನೀಡುವ ಬದಲು ಪರ್ಯಾಯ ಮಾರ್ಗ ಹುಡುಕದೆ 20 ಕೋಟಿ ರೂಪಾಯಿ ಪರಿಹಾರ ನೀಡಲು ಮುಂದಾಗಿದ್ದು ದೊಡ್ಡ ದುರಂತ ಎಂದರು. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ರಸ್ತೆ ಕಾಮಗಾರಿಯಲ್ಲಿ ಅವ್ಯವಹಾರವಾಗಿದ್ದರೂ ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಅವರು ಯಾಕೆ ಧ್ವನಿ ಎತ್ತಲಿಲ್ಲ ಎಂದು ಪ್ರಶ್ನಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಟೋಪನವರ್ ಮಾತನಾಡಿ, ಬೆಳಗಾವಿ ಮಹಾನಗರ ಪಾಲಿಕೆ ಉಳಿಸಿ ಎಂಬ ಅಭಿಯಾನ ಆರಂಭಿಸಿದ ಮೇಲೆ ಹೈಕೋರ್ಟ್ ಒಂದು ಉತ್ತಮ ಸಂದೇಶ ನೀಡಿ ನ್ಯಾಯ ಎತ್ತಿ ಹಿಡಿದಿದೆ ಎಂದರು. ಬೆಳಗಾವಿ ಸ್ಮಾರ್ಟ್ ಸಿಟಿಯಿಂದ ಶಹಾಪುರದ ಬ್ಯಾಂಕ್ ಆಫ್ ಇಂಡಿಯಾ ವೃತ್ತದಿಂದ ಹಳೆ ಬಿಬಿ ರಸ್ತೆಯವರೆಗೆ ರಸ್ತೆ ಅಗಲೀಕರಣ ಮಾಡಿರುವುದೇ ಅವೈಜ್ಞಾನಿಕವಾಗಿದೆ. ಸ್ಮಾರ್ಟ್ ಸಿಟಿಯ ಪಿಎಂಸಿ ಕಂಪನಿಯ ಸಿಬ್ಬಂದಿಗಳು ಮಾಡಿದ ಎಡವಟ್ಟಿನಿಂದ ಇಂತಹ ಸ್ಮಾರ್ಟ್ ಸಿಟಿ ರಸ್ತೆ ಕಾಮಗಾರಿಯಿಂದ ಜನರು ಬೇಸತ್ತಿದ್ದಾರೆ ಎಂದರು. ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರಿಗೆ ಈ ಪ್ರೆಸ್ ಮೀಟ್ಗೆ ಸ್ವಾಗತ. ಇವತ್ತು ನಾವು ನಿಮ್ಮೆಲ್ಲರಿಗೂ ನಮ್ಮ ಸೇವ್ ಬೆಳಗಾವಿ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಏನೋ ಒಂದು ಆನ್ಲೈನ್ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಅದರೊಳಗೆ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರು ಆಮೇಲೆ ಬೆಳಗಾವಿ ಸಾರ್ವಜನಿಕರು ನಮ್ಗೆ ಒಳ್ಳೆಯ ಸಪೋರ್ಟ್ ಕೊಡೋ ಕಾರಣಕ್ಕಾಗಿ ಜಿಲ್ಲಾ ಆಡಳಿತ ಮೇಲೆ ಮತ್ತು ಕಾರ್ಪೊರೇಷನ್ ಮೇಲೆ ಒತ್ತಡ ಬಂದ ಕೂಡಲೇ ಒಂದು ಒಳ್ಳೆಯ ನಿರ್ಣಯ ಇವತ್ತು ಹೈಕೋರ್ಟ್ ತೊಗೊಂಡಿದೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಈ ಸಮಸ್ಯೆ ಏನು 2019ನಾಗ ಬೆಳಗಾವಿ ಸ್ಮಾರ್ಟ್ ಸಿಟಿದವರು ಒಂದು ಟೆಂಡರ್ ಕರೆದಿರ್ತರ ಬಗ್ಗೆ 2019 ನವೆಂಬರಲ್ಲಿ. ಮೊಟ್ಟ ಮೊದಲಿಗೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಕಾರ್ಪೊರೇಷನ್ಗೆ ರೋಡ್ ಅಗಲೀಕರಣ ಮಾಡಿ ರೋಡ್ ಮಾಡುವಂಥ ಪ್ರೊವಿಷನ್ ಇದೇ ಇಲ್ಲ. ಆ ಚೆಕ್ ಮಾಡಿದಾಗ ನನಗೆ ಅನಿಸಿದಾಗ ಏನು 100 ಸ್ಮಾರ್ಟ್ ಸಿಟೀಸ್ ಏನು ಆಗ್ತಾಯಿದೆ ಪೂರಾ ನಮ್ಮ ದೇಶದಲ್ಲಿ ಯಾವುದೂ ಸ್ಮಾರ್ಟ್ ಸಿಟಿ ಕಾರ್ಪೊರೇಷನು ರೋಡ್ ವೈಡ್ನಿಂಗ್ ವರ್ಕ್ ಹಿಡಿದಿಲ್ಲ. ಇದು ಮೊದಲನೇ ತಪ್ಪು. ಸೆಕೆಂಡ್, ಬೆಳಗಾವಿ ಸ್ಮಾರ್ಟ್ ಸಿಟಿ ಕಾರ್ಪೊರೇಷನಲ್ಲಿ ಇರುವಂಥ ಏನು ಪ್ರೊಜೆಕ್ಟ್ ಮಾನಿಟರಿಂಗ್ ಕನ್ಸಲ್ಟೆಂಟ್ಸ್ ಇದ್ದಾರೆ ಟ್ರ್ಯಾಕ್ಟಬಲ್ ಇಂಡಿಯಾ, ಅವರು ಯಾವಾಗೋ ಒಂದು ರೋಡ್ ವೈಡ್ನಿಂಗ್ ಆಗಬೇಕಂದ್ರೆ ಅದ್ರ ಬಗ್ಗೆ ಒಂದು ಸರ್ವೆ ಮಾಡ್ತಾರೆ, ಒಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡ್ತಾರೆ. ಆಮೇಲೆ ಅದ್ರದ್ದೊಂದು ಇಕೋಲಾಜಿಕಲ್ ಆ್ಯಂಡ್ ಸೋಷಿಯಲ್ ಇಂಪ್ಯಾಕ್ಟ್ ಏನಾಗ್ತೈತಿ ಸಾಮಾಜಿಕವಾಗಿ ಆಮೇಲೆ ಫೈನಾನ್ಷಿಯಲಿ ಅದರ ಇಂಪ್ಯಾಕ್ಟ್ ಅದು ಇಂಪ್ಯಾಕ್ಟ್ ರಿಪೋರ್ಟ್ ಮಾಡಿ ಆದಮೇಲೆ ಆ ರಿಪೋರ್ಟ್ ಆಧಾರ ಮೇಲೆ ಇವರು ರಸ್ತೆ ಅಗಲೀಕರಣ ಮತ್ತು ರಸ್ತೆ ಅಭಿವೃದ್ಧಿ ಸಂಬಂಧ ಅದಕ್ಕೆ ಆ ಕಾಮಗಳು ಮುಂದೆ ತಗೋತಾರೆ. ಇಲ್ಲಿ PMCದವರು ಯಾವುದೇ ಇದು ಫಿಸಿಬಿಲಿಟಿ ರಿಪೋರ್ಟ್ ಮಾಡಿಲ್ಲ. ಫಿಸಿಬಿಲಿಟಿ ಅಂತ ಭಾಳಷ್ಟು ತಪ್ಪು ಅವ್ರು ಮಾಡಿದ್ದಾರೆ. ಅದನ್ನು ಅವರಿಗೆ ಇವರು ಬೆಳಗಾವಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಅವರಿಗೆ ಮಂತ್ಲಿ ಕನ್ಸಲ್ಟೆನ್ಸಿ ಫೀಸ್ ಕೊಡ್ಕೋತ ಹೋಗ್ತಿದ್ದಾರೆ. ಆಮೇಲೆ ಬೆಳಗಾವಿ ಸ್ಮಾರ್ಟ್ ಸಿಟಿದವರು ಮಹಾನಗರ ಪಾಲಿಕೆಗೆ ಅಪ್ರೂವಲ್ ಕೇಳ್ರು, NOC ಕೇಳ್ರು. ಈಗ ಬೆಳಗಾವಿನ ಹೆಂಗಾಗೈತೆ ಅಂದ್ರೆ ಬೆಳಗಾವಿನಾಗಿರುವಂಥ ಶಾಸಕರು ಯಾವ ಅಧಿಕಾರಿ ಕೆಲಸ ಮಾಡೋಂಗಿಲ್ಲ, ಅವ್ರು ಹೆದರಿಸ್ಕೊಂಡು ಅವ್ರ ಮೇಲೆ ಒತ್ತಡ ಹಾಕಿ ಕೆಲಸ ಮಾಡಿಸ್ತಾರೆ. ಇವತ್ತು ಅವಾಗ ನೀವು ನೋಡಿರ್ಬೋದು ಕೋವಿಡ್ ಟೈಮ್ನಾಗ ಅವಾಗಿನ ಮಹಾನಗರ ಆಯುಕ್ತರ ಮನೆ ಒಂದು ಕಸ ಎದಕ್ಕೆ ಬಿತ್ತು,
ಕಸ ತೆಗಿತಲ್ ಕಸ ಅವ್ರ ಮನೆ ಮುಂದೆ ಕಸ ಹಾಕಲಿಲ್ಲ. ಈ ವಿಷಯನ NOC ಅವ್ರು ಕೊಡತ್ತಿರ್ಕಿಲ್ಲ. ಅದಕ್ಕೆ ಅವ್ರ ಮನೆ ಮುಂದೆ ಕಸ ಹೋಗಿದ್ರು. ಅವ್ರು ಹೆದರ್ಸ್ಕೊಂಡು ಅವ್ರ ಕಡೆಯಿಂದ NOC ಪಡ್ಕೊಂಡ್ರು. ಅದು ಯಾರು ಮಾಡ್ಯಾರು, ಕಸ ಹೋಗಿ ಯಾರು ಹೋಗಿದಾರೋ ಅದು ಪೂರ ಎಲ್ಲ ಮಾಧ್ಯಮದ ಸ್ನೇಹಿತರು ಗುರ್ತೈತಿ ಯಾವ ಶಾಸಕರು ಮಾಡ್ಯಾರ ಅದ್ರ ಬಗ್ಗೆ ಹೇಳಕ್ಕೆ ಹೋಗಂಗಿಲ್ಲ. ಅಂದ್ರೆ ಈ ಥರ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕತ್ತಾರೆ. ಪ್ರೆಷರ್ ಹಾಕಿ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಬೋದು. ಇವತ್ತು ನಾವು ಯಾವ ಅಧಿಕಾರಿಗಳು ವಿರುದ್ಧಿಲ್ಲ, ಖರೆ ಅಧಿಕಾರಿಗಳು ಈ ಥರ ರಾಜಕಾರಣಿಗಳು ಮಾತು ಕೇಳಿಕೊಂಡು ಇವತ್ತು ನಮ್ಮ ನಗರ ಹಿತ ಕಾಯಲ್ದ ಬರೀ ಶಾಸಕರ ಹಿತ ಕಾಯಕತ್ತಂದ್ರೆ ನಾವು ಅದು ಗಪ್ ಕುಂಡ್ರಂಗಿಲ್ಲ. ನಾವು ಅವಾಗ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡೋರು. ಅದಾದಮೇಲೆ ಬರೀ ಇನ್ನೊಂದು ವಿಷಯ, ಯಾವಾಗ ಒಂದು NOC ಕೊಡಬೇಕಂದ್ರೆ ಆ ಕೌನ್ಸಿಲ್ನಾಗ ಪಾಸ್ ಆಗಬೇಕು. ಆವಾಗ ಕೌನ್ಸಿಲ್ ಇದ್ರಿಕಿಲ್ಲ, ಅವಾಗಿನ ಅಡ್ಮಿನಿಸ್ಟ್ರೇಟಿವ್ DC ಅಡ್ಮಿನಿಸ್ಟ್ರೇಟಿವ್ ಆ DC ಅವ್ರನ್ನೂ ಇವ್ರು ಪರವಾನಗಿ ತೊಗೊಂಡಿಲ್ಲ, ಹಂಗೆ NOC ಕೊಟ್ಟರು. ಅಥವಾ NOC ಹ್ಯಾಸ್ ನೋ ವ್ಯಾಲಿಡಿಟಿ, ಅದು ಒಂದು ವಿಷಯ. ಆಮೇಲೆ ಆಯಿತು, ಇವರು ಬಂದು ವಿತೌಟ್ ಇಂಟಿಮೇಟಿಂಗ್ ಆರ್ ಗಿವಿಂಗ್ ಪ್ರಾಪರ್ ನೋಟಿಫಿಕೇಶನ್ ಇದು ಆಕ್ವಿಷನ್ ಪ್ರೊಸೆಸ್ ಮುಗಿಯಲ್ದನ ಇವರು ಬಿಲ್ಡಿಂಗ್ಗಳು ಕೆಡಿಯೋರು, ಅದೆಲ್ಲ ನುಕ್ಸಾನ ಆಯಿತು, ಮುಗಿ ಹೋಯ್ತು. ಇವತ್ತು ಕೋರ್ಟ್ ಏನು ಆರ್ಡರ್ ಮಾಡೈತಿ, ಅದಕ್ಕೆ ನಾವು ವೆಲ್ಕಮ್ ಮಾಡ್ತೀವಿ. ಇದ್ರೊಳಗೆ ಇನ್ನೊಂದು ಮಹಾನಗರ ಪಾಲಿಕೆ ಕೆಲವು ಅಧಿಕಾರಿಗಳು ಹೋಗಿ ಸರ್ವೆ ಮಾಡ್ಯಾರಂತಾರೆ. ಆಮೇಲೆ ಸಿಟಿ ಸರ್ವೆ ಆಫೀಸರ್ ಕೆಲವು ಅಧಿಕಾರಿಗಳಿಗೆ ಸರ್ವೆ ಮಾಡ್ಯಾರಂತಾರೆ. ಅವರು ಇದಕ್ಕೆ ಜವಾಬ್ದಾರಿ ಬರ್ತಾರೆ. ನಮ್ಮ ಮುಂದಿನ ಸ್ಟ್ಯಾಂಡ್ ಏನಂದ್ರೆ, ಈ ಒಂದು ಬೆಳಗಾವಿ ಸ್ಮಾರ್ಟ್ ಸಿಟಿ ಅನುದಾನನಾಗ ಭಾಳಷ್ಟು ಈ ಥರ ಅವ್ಯವಹಾರಗಳಾಗ್ಯಾವ. ಅನುಮತಿ ಪಡೆಯಲ್ದ ಕೆಲಸಗಳು ಮಾಡ್ಯಾರ. ಉದಾಹರಣೆಗೆ ನಮ್ಮದು ವ್ಯಾಕ್ಸಿನ್ ಡಿಪೋನ ನಾ ಏನು ಕೇಸ್ ಹಾಕೀನಿ, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ನಾಗ ಅಲ್ಲಿಯೂ ಅನುಮತಿ ತೊಗೊಲಿಲ್ಲ, ಅಲ್ಲಿಯೂ ಮಾಡ್ರು. ಅಲ್ಲಿ ಇರುವಂಥ ಒಂದು ಪರಿಸರ ವ್ಯವಸ್ಥೆಗೆ ಧಕ್ಕೆ ತಂದರು. ಅದ್ರ ಬಗ್ಗೆ ನಾವು ಫೈಟ್ ಮಾಡ್ತಾ ಇದ್ದೀವಿ. ಈಗ ನಾವೇನು ಹೇಳೋದಂದ್ರೆ, ನಮ್ಮ ಮುಂದಿನ ಸ್ಟ್ಯಾಂಡ್ ಏನಂದ್ರೆ, 7 ಕೋಟಿ ರೂಪಾಯಿ ಚಿಲ್ಲರೆ ಅಮೌಂಟು 500 ಮೀಟ್ರ್ ರೋಡು ಡಬಲ್ ಕ್ಯಾರೇಜ್ ರೋಡ್ ಮಾಡೋ ಸಂಬಂಧ ಖರ್ಚು ಮಾಡ್ಯಾರ. ಅದು ದುಡ್ಡು ಯಾರ್ದು? ಅದು ಟ್ಯಾಕ್ಸ್ ಪೇರ್ ಹಣ. ಇವತ್ತು ನಾ ಟ್ಯಾಕ್ಸ್ ಕಟ್ತೀನಿ, ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ, ಅದು ನಮ್ಮ ಹಣ. ಒಂದು. ಎರಡನೇದು, ಇವ್ರೇನು ಬಿಲ್ಡಿಂಗ್ ಕೆಡಿಯೋರು ಹತ್ಕೊಂಡು ಟೆಂಡರ್ ಬೇರೆ ಕರೆದಿರು, ಅದು ದುಡ್ಡು ಕಂಪೆನ್ಸೇಟ್ ಆಗಬೇಕು. ಆಮೇಲೆ ಎಷ್ಟು ಮಂದಿ ಇವ್ರಿಗೆ ಇನ್ಮೇಲೆ ಅವ್ರಿಗೆ ಇವ್ರು ಯಾರು ಬಿಲ್ಡಿಂಗ್ ಕೆಡಿವಾರ ಅದು ಡ್ಯಾಮೇಜಸ್ ಕೊಡಬೇಕು, ಅದು ಇಂಟ್ರೆಸ್ಟ್ ಕೊಡ್ಬೇಕು, ಪೆನಲ್ಟೀಸ್ ಕೊಡ್ಬೇಕು. ಇದು ಯಾವುದೇ ಸ್ಮಾರ್ಟ್ ಸಿಟಿಯಿಂದನೂ ತಗೋದಲ್ಲ, ಯಾವ ಮಹಾನಗರ ಪಾಲಿಕೆದು ಇದು ದುಡ್ಡು ತೊಗೋಬಾರ್ದು. ಸಂಬಂಧಪಟ್ಟಂಥ ಅಧಿಕಾರಿಗಳು, ಆವಾಗಿನ ಬೆಳಗಾವಿ ಸ್ಮಾರ್ಟ್ ಸಿಟಿ MDಗಳು, ಆವಾಗಿನ ಮಹಾನಗರ ಆಯುಕ್ತರು, ಯಾರು NOC ಕೊಟ್ಟರು, ಆಮೇಲೆ ಯಾರು ಹೋಗಿ ಕೋರ್ಟ್ನಾಗ ಏನು ಫೈಲ್ ಮಾಡ್ಯಾರ, ಕೋರ್ಟ್ನಾಗ ಅಫಿಡೇವಿಟ್ ಕೊಟ್ಟರು. ಆಮೇಲೆ ಸಿಟಿ ಸರ್ವೆ ಆಫೀಸ್ ಅಧಿಕಾರಿಗಳು, ಆಮೇಲೆ ಬೂಡ, ಯಾಕಂದ್ರೆ ಬೂಡ ಹೇಳಬೇಕಾಗಿತ್ತು, ಈ ರೋಡ್ನಾಗ CDP ಪ್ರಕಾರ ಹಿಂಗೈತಿ, ಈ ಪ್ರಕಾರ ನೀವು ಅಗಲೀಕರಣ ಮಾಡಬೇಕಂತ. ಸೀದಾ ರಸ್ತಾನು ಇವ್ರು ಅಗಲೀಕರಣ ಮಾಡಕ್ಕೆ ಬರಂಗಿಲ್ಲ. ಇವ್ರು ನಾಚಿಗೆ ಬರ್ಬೇಕು ಇವ್ರಿಗೆ. ಇವತ್ತು ಸೀದಾ ರಸ್ತಾನು ಅಡ್ಡತಿಡ್ ಮಾಡ್ಯಾರ ಇವ್ರು. ಯಾಕಂದ್ರೆ ಅಲ್ಲಿ BJP ನಾಯಕರ ಕೆಲವು ಪರ್ಸನಲ್ ಇಂಟ್ರೆಸ್ಟ್ ಇತ್ತು. ಆ ಕೆಲವು ಪರ್ಸನಲ್ ಇಂಟ್ರೆಸ್ಟ್ ಕಾಯುವ ಸಂಬಂಧ ಇವತ್ತು ಶಿವಚರಿತ್ರ ಇದ್ರದ್ದು ಮುದ್ದಮ್ ಮುಂದೆ ತೊಗೊಂಬಂದರು. ಯಾಕಂದ್ರೆ ಇದು ಇಶ್ಯೂ ರೇಸ್ ಆದಾಗ ಕೆಲವು ಸಮಾಜದವ್ರನ್ನ ಅವಾಗ ಎಬ್ಬಿಸಿ ಇದು ಸ್ಟಾಪ್ ಮಾಡಬೇಕಂತ. ಕರೆ ಇವತ್ತು ಬೆಳಗಾವಿ ಜನ ಶಾಣೆ ಆಗ್ಯಾರ, ಯಾರು ಅದ್ರ ಬಗ್ಗೆ ಆಬ್ಜೆಕ್ಷನ್ ರೇಸ್ ಮಾಡಿಲ್ಲ. ಶಿವಚರಿತ್ರನಾಗೂ ಏನೇನು ಭ್ರಷ್ಟಾಚಾರ ಮಾಡ್ಯಾರೋ ಅದ್ರ ಬಗ್ಗೆನೂ ನಾವು ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡ್ತೀವಿ. ಯಾಕಂದ್ರೆ ಮರಾಠ ಸಮಾಜಕ್ಕೆ ಗುರ್ತಾಗಬೇಕು ಅದು ಏನಾಗಿದೆ, ಅದ್ರ ಬಗ್ಗೆ ನಾವು ಮಾಡ್ತೀವಿ. ಒಂದು. ಎರಡನೇದು, ಇಲ್ಲಿ ಯಾವ ಸಮಾಜದ ಒಂದು ಮಂಗಲಕಾರಲ್ಲೇ ರೋಡ್ ಟಚ್ ಆಗೋಗೈತಿ. ಅದ್ರ ಸಂಬಂಧ ಇವರು ಆಮೇಲೆ ತಮಗೆ ಯಾರ್ಯಾರು ಶತ್ರುಗಳಿದ್ದು ಅವ್ರಿಗೆ ಪಾಠ ಕಲಿಸೋ ಸಂಬಂಧ ಈ ರಸ್ತೆ ಅಗಲೀಕರಣ ಯೋಜನೆ ಮಾಡಿದರು. ಇದರ ಬೆಳಗಾವಿ ಸಿಟಿ ಇಂಟ್ರೆಸ್ಟ್ ಕಾಪಾಡಿಲ್ಲ. ಅದಕ್ಕಾಗಿ ನಮ್ಮ ಸ್ಟ್ಯಾಂಡ, ನಾವು ಜಿಲ್ಲಾ ಆಡಳಿತಕ್ಕೆ 10 ದಿವಸ ಟೈಮ್ ಕೊಡತ್ತೇವೆ. ನಾವು ಮುಖ್ಯವಾಗಿ DC ಅವ್ರು ಹೇಳ್ತಾನೆ ಇದ್ರಾಗ, ನೀವು ಯಾವ ಆಫೀಸರ್ ಇಂಟ್ರೆಸ್ಟ್ ಕಾಯಿ ಜರುತ್ತಿಲ್ಲ, ಇದಕ್ಕೆ ನಾವು ಗಪ್ ಕುಂಡ್ರಂಗಿಲ್ಲ. 10 ಡೇಸ್ ಟೈಮ್ ಕೊಡ್ತೀವಿ. ಈ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಆ್ಯಕ್ಷನ್ ಆಗಬೇಕು. ಈ 7 ಕೋಟಿ ರೂಪಾಯಿ ಚಿಲ್ಲರ ಪ್ಲಸ್ ಇಂಟ್ರೆಸ್ಟ್ ಡ್ಯಾಮೇಜಸ್ ಏನದವ್ರಲ್ಲ, ಈ ಅಧಿಕಾರಿಗಳು, ಸಂಬಂಧಪಟ್ಟ ಶಾಸಕರು, ಸಂಬಂಧಪಟ್ಟ ನಾಯಕರು ಅವ್ರ ಕಡೆದ ರಿಕವರಿ ಆಗಬೇಕು, ಅವ್ರ ಅಕೌಂಟಿಂದ ರಿಕವರಿ ಆಗಬೇಕು. ಯಾವ ಸ್ಮಾರ್ಟ್ ಸಿಟಿ ಫಂಡಿಂದ ತೊಗೊಳಂಗಿಲ್ಲ, ಯಾವ ಮಹಾನಗರ ಪಾಲಿಕೆಯಿಂದ ತೊಗೊಳಂಗಿಲ್ಲ. ಆಮೇಲೆ ಈ ಮಹಾನಗರ ಪಾಲಿಕೆ ಕೌನ್ಸಿಲ್ದವರು ಬೆಳಗಾವಿ ಹಿತಾದೃಷ್ಟ ಈ ವಿಷಯನ ಹಿತಾದೃಷ್ಟಿ ಕಾಯ್ದಿಲ್ಲ, ಒಳಗಿಂದ ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ಇದೆಲ್ಲ ಇವತ್ತು ಜನರಿಗೆ ಬಟ ಬೈಲಾಗೈತಿ. ಅದಕ್ಕೆ ನಾವು ಅವ್ರಿಗೂ ವಾರ್ನ್ ಮಾಡ್ತಾ ಇದ್ದೇವೆ. ಈ ಥರ ಮಾಡೋಕ್ಕತ್ರ ನಾವು ಸರ್ಕಾರಕ್ಕೆ ಬರೋದು, ಸರ್ಕಾರ ಮೇಲೆ ಪ್ರೆಷರ್ ತರ್ತೀವಿ. ಇವ್ರು ದೇ ಆರ್ ಆ್ಯಕ್ಟಿಂಗ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ಪೀಪಲ್ ಆಫ್ ಬೆಳಗಾವಿ. ಇದು ರದ್ದು ಮಾಡೋದು, ಕೌನ್ಸಿಲ್ ರದ್ದು ಮಾಡೋದಕ್ಕೆ
ಅದಕ್ಕೆ ನಾವು ಆಮೇಲೆ ಇನ್ನೊಂದು ವಿಷಯ, ಈ ರೋಡ್ನ್ಯಾಗ ಒಬ್ಬರು ಬೇವಿನಕಟ್ಟಿ ಸಂಜಯ್ ಗೋಪಾಲ್ ಬೇವಿನಕಟ್ಟಿ, ಸರ್ವೆ ನಂಬರ್ 22, ಇವ್ರದ್ದು CDP ಪ್ರಕಾರ ಸರ್ವೆ ನಂಬರ್ 322, ಇವ್ರದ್ದು CDP ಪ್ರಕಾರ ಇವ್ರದ್ದು ಲೇಔಟು ಮತ್ತು ಇವನ್ ಚಕ್ಬಂದಿನಾಗೂ ರೋಡ್ ಮೇಲೆ ಅದಕ್ಕೆ ಅವ್ರು ಭಾಳ ಸಲ ಪ್ರಯತ್ನ ಮಾಡಿದ್ರು, ಅವರಿಗೆ ಲೇಔಟ್ ಅಪ್ರೂವಲ್ ಆಗಿರ್ಕಿಲ್ಲ. ಖರೆ ಅವತ್ತು ಇದಾದ ಮೇಲೆ ಇಮಿಡಿಯೇಟ್ಲಿ ಒನ್ ಡೇನಾಗ 17 ವರ್ಷ ಟ್ಯಾಕ್ಸ್ ಕಟ್ಟಿಸಿ ಪ್ರೀತಮ್ ನಸ್ಲಾಪುರಿ ಅವರು ಅವಾಗಿನ ಬುಡಾ ಆಯುಕ್ತರು ಲೇಔಟ್ ಅಪ್ರೂವಲ್ ಕೊಟ್ಟರು ಇದೇ ರೋಡ್ ಮೇಲೆ. ಈಗ ಇದು ರೋಡ್ ಇದಾಗ್ತದ ರೀ, ಅವ್ರ ಬಿಲ್ಡಿಂಗ್ ಹೊರಗೆ ಬರ್ತೈತಿ ರೋಡ್ ಮೇಲೆ. ಹೆಂಗೆ ನಮ್ಮ ಇವರು ಲ್ಯಾಂಡ್ ವಿಭೂತಿ ಮಠ ಅವರು ಹೈಕೋರ್ಟ್ನಾಗ ಗೆದ್ದು ಕೂಡಲೇ ಅವ್ರದ್ದು ಹೆಂಗೆ ಪ್ರಾಪರ್ಟಿ ರೋಡ್ ಮೇಲೆ ಬಂತಲ್ಲ, ಹಂಗೆ ಇವ್ರದ್ದು ಬರ್ತೈತಿ. ಸೊ ಇದು ನೆಕ್ಸ್ಟ್ ಇದರೊಂದು ಕಾರ್ಯಾಚರಣೆ ಬೇರೆ ಆಕೈತಿ. ರೋಡ್ ಮೇಲೆ ಬರ್ತೈತಿ ರೀ, ಪೂರಾ ಅರ್ಧ ಲೇಔಟ್ ರೋಡ್ ಮೇಲೆ ಬರ್ತೈತಿ. ಈಗ ಡಬಲ್ ಕ್ಯಾರೇಜ್ ರೋಡ್ ಐತಿ, ಅದಕ್ಕೆ ಸಿಂಗಲ್ ಕ್ಯಾರೇಜ್ ರೋಡ್ ಆಕೈತಿ. CDP ಪ್ರಕಾರದಲ್ಲಿ ರೋಡ್ ಇತ್ತು, ಅಲ್ಲಿ ಲೇಔಟ್ ಮಾಡಕ್ಕೆ ಬರಂಗಿಲ್ಲ. ಈ ರೋಡ್ ಆದಮೇಲೆ ಎಸ್ ಸೊ ಹೀಗಾಗಿ ಅದೊಂದು ಬೇರೆ. ಆಮೇಲೆ ಅದ್ರ ಬಗ್ಗೆನೂ ನಾಳೆ ಅದು ಲೀಗಲ್ ಆ್ಯಕ್ಷನ್ ತಗೋಂಥ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಈಗ ಸಿಂಗಲ್ ಕ್ಯಾರೇಜ್ ರೋಡ್ ಅದ, ಆ ಬಿಲ್ಡಿಂಗು ರೋಡ್ ಮೇಲೆ ಬರ್ತೈತಿ. ಸೊ ಇದೆಲ್ಲ ಬೆಳಗಾವಿ ನಗರದ ಅಭಿವೃದ್ಧಿ ಹರಿಕಾರ ದಕ್ಷಿಣ ಮತಕ್ಷೇತ್ರದ ಶಾಸಕರದ ಇದೆಲ್ಲ ಒಂದು ನಮ್ಮ ಬೆಳಗಾವಿ ಜನರಿಗೆ ಒಂದು ಗಿಫ್ಟ್ ಐತಿ ಈ ಥರ ಮಾಡಿದ್ದು. ಅದಕ್ಕೆ ನಾವು ಜಿಲ್ಲಾ ಆಡಳಿತಕ್ಕೆ ಸ್ಪಷ್ಟವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ 10 ದಿವಸನಾಗ ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನೀವು ಕಾನೂನು ಕ್ರಮ ತಗೋಲಿಲ್ಲ, ನಾವು ತಗೋತೀವಿ. ಆಮೇಲೆ ಅವನ್ನ ಜಿಲ್ಲಾ ಆಡಳಿತನೂ ನಾವು ಅದ್ರ ಇನ್ವಾಲ್ವ್ ಮಾಡ್ಕೋತೀವಿ. ಹಿಂದಿನ ಪಾಲಿಕೆಯ ಆಯುಕ್ತ ಜಗದೀಶ್ KH ಅವರ ಮನೆಯ ಮುಂದೆ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಕಸವನ್ನ ವಿಲೇವಾರಿ ಮಾಡಿ ಬೆದರಿಕೆ ಹಾಕಿ ರಸ್ತೆ ನಿರ್ಮಾಣಕ್ಕೆ NOC ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದ್ರು. ಶಹಾಪುರದ ಬ್ಯಾಂಕ್ ಆಫ್ ಇಂಡಿಯಾ ವೃತ್ತದಿಂದ ಹಳೆ ಬಿಬಿ ರಸ್ತೆಯವರೆಗೆ ನಿರ್ಮಾಣ ಮಾಡಿದ್ದ 500 ಮೀಟರ್ ರಸ್ತೆ ನಿರ್ಮಾಣಕ್ಕೆ 7,02,00,000 ರೂಪಾಯಿ ಹಣ ವೆಚ್ಚವಾಗಿದೆ. ಈ ಹಣವನ್ನು ಹಿಂದಿನ ಸ್ಮಾರ್ಟ್ ಸಿಟಿ MD ಅಂದಿನ ಪಾಲಿಕೆಯ ಆಯುಕ್ತ ಸಂಬಳದಿಂದ ಆ ವೆಚ್ಚವನ್ನು ತುಂಬಿಸಿಕೊಳ್ಬೇಕೆಂದು ಒತ್ತಾಯಿಸಿದ್ರು. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಜನಪ್ರತಿನಿಧಿ ವಿಶೇಷ ಕಾಳಜಿಯಿಂದ ಒಂದು ಸಮಾಜ ಮಂಗಲ ಕಾರ್ಯಾಲಯ ರಸ್ತೆಗೆ ಹೊಂದಿಕೆಯಾಗಬೇಕು ಎನ್ನುವ ಉದ್ದೇಶದಿಂದ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಜಿಲ್ಲಾಡಳಿತ 10 ದಿನಗಳಲ್ಲಿ 7,02,00,000 ರೂಪಾಯಿ ಹಣ ಸಂಬಂಧಿಸಿದ ಅಧಿಕಾರಿಗಳಿಂದ ಭರ್ತಿ ಮಾಡಿಸಿಕೊಡಬೇಕು ಎಂದು ಒತ್ತಾಯಿಸಿದ್ರು. ಹೈಕೋರ್ಟ್ ನ್ಯಾಯವಾದಿ ನಿತಿನ್ ಬೋಳ್ಬಂದಿ ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMN ಕನ್ನಡ, ಬೆಳಗಾವಿ.